ಒಂದು ಚುನಾವಣೆಯ ಫಲಿತಾಂಶ ಅಂದ್ರೆ ಏನು? ಅದು ಕೇವಲ ಅಂಕಿಸಂಖ್ಯೆಗಳಾ ಅಥವಾ ಒಂದು ಕ್ಷೇತ್ರದ ಜನರ ಸಾಮೂಹಿಕ ಧ್ವನಿಯ? ನಾಗಠಾಣ ಕ್ಷೇತ್ರದ ಈ ವಿಶ್ಲೇಷಣೆಯಲ್ಲಿ ನಾವು ಆ ಅಂಕಿಗಳ ಆಚೆಗಿನ ಧ್ವನಿಯನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲಿ ನಮ್ಮ ಉದ್ದೇಶ ಯಾವ ಪಕ್ಷ ಗೆಲ್ತು ಯಾವುದು ಸೋಲ್ತು ಅಂತ ಚರ್ಚೆ ಮಾಡೋದಲ್ಲ. ಬದಲಿಗೆ ಜನ ಕೊಟ್ಟಿರೋ ಆದೇಶವನ್ನ, ಆ ಮ್ಯಾಂಡೇಟನ್ನ ಅರ್ಥ ಮಾಡ್ಕೊಂಡು ಆಡಳಿತಕ್ಕಾಗಿ ಒಂದು ಡೇಟಾ ಡ್ರಿವನ್ ಬ್ಲೂಪ್ರಿಂಟ್ ಅಂದ್ರೆ ಒಂದು ದತ್ತಾಂಶ ಆಧಾರಿತ ಮಾರ್ಗಸೂಚಿಯನ್ನ ಹೇಗೆ ಕಟ್ಟಬಹುದು ಅಂತ ನೋಡೋದು. ಇದು ಜನರ ನಂಬಿಕೆಯನ್ನ ಉಳಿಸ್ಕೊಂಡು ಅವರ ಬದುಕನ್ನ ಹಸುನು ಮಾಡುವ ಜವಾಬ್ದಾರಿಯುತ ನಾಯಕತ್ವದ ಬಗೆಗಿನ ಒಂದು ವಿಶ್ಲೇಷಣೆ. ಸರಿ, ನಮ್ಮ ವಿಶ್ಲೇಷಣೆ ಶುರುವಾಗೋದು ಕರ್ನಾಟಕದ ನಾಗಠಾಣೆದಿಂದ. ಇದೊಂದು ಮೀಸಲು ಕ್ಷೇತ್ರ. ಯಾವುದೇ ವಿಶ್ಲೇಷಣೆ ಮಾಡೋಕೆ ಮುಂಚೆ ನಾವು ಆ ನೆಲದ ವಾಸ್ತವವನ್ನ, ಅಲ್ಲಿನ ಮಣ್ಣಿನ ಗುಣವನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿನ ಮಣ್ಣು ಅಂದ್ರೆ ಕೇವಲ ಭೂಮಿಯಲ್ಲ, ಅದು ಅಲ್ಲಿನ ಜನರ ದಿನನಿತ್ಯದ ಹೋರಾಟಗಳನ್ನ, ಅವರ ಕನಸುಗಳನ್ನ, ಅವರ ಆಕಾಂಕ್ಷೆಗಳನ್ನ ಹೇಳೋ ಒಂದು ಜೀವಂತ ಕಥೆ. ನಾವು ಮುಂದೆ ಮಾತಾಡೋ ಪ್ರತಿಯೊಂದು ಡೇಟಾ ಕೂಡ ಇದೇ ವಾಸ್ತವದ ಮೇಲೆ ನಿಂತಿರೋದು. ಹಾಗಾದ್ರೆ ಬನ್ನಿ, ಮೊದಲು ಆ ನೆಲದ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಯಾವುದೇ ವೋಟನ್ನ ಎಣಿಸೋಕ್ಕೂ ಮುಂಚೆ ಆ ವೋಟನ್ನ ಹಾಕಿದ ಜನರ ಬದುಕನ್ನ, ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾವುದೇ ರಾಜಕೀಯ ವಿಶ್ಲೇಷಣೆ ಅಲ್ಲಿನ ಸಮಾಜ ಮತ್ತು ಆರ್ಥಿಕತೆಯನ್ನ ತಿಳಿದೇ ಅಪೂರ್ಣ. ಇದುವೇ ನಮ್ಮ ಇಡೀ ವಿಶ್ಲೇಷಣೆಯ ಅಡಿಪಾಯ. ನಾಗಠಾಣದ ಮೂಲ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಚಿತ್ರಣವನ್ನ ಗಮನಿಸಿ. ಇದು 90% ಹಳ್ಳಿಗಳಿಂದ ಕೂಡಿರೋ ಕ್ಷೇತ್ರ. ಅಂದ್ರೆ ನಗರದ ಪ್ರಭಾವ ಇಲ್ಲಿ ತೀರಾ ಕಡಿಮೆ. ಇಲ್ಲಿನ ಜನಸಂಖ್ಯೆಯಲ್ಲಿ ಬಹುಪಾಲು ಪರಿಶಿಷ್ಟ ಜಾತಿ ಸಮುದಾಯದವರು. ಅವರ ಜೊತೆಗೆ ಇತರ ಹಿಂದುಳಿದ ವರ್ಗಗಳು ಅಂದ್ರೆ ಒಬಿಸಿಗಳು ಮತ್ತು ಅಲ್ಪಸಂಖ್ಯಾತರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈ ಡೆಮೋಗ್ರಫಿ ಇಲ್ಲಿನ ರಾಜಕೀಯ ಮತ್ತು ಅಭಿವೃದ್ಧಿಯ ಆದ್ಯತೆಗಳನ್ನ ನಿರ್ಧಾರ ಮಾಡುತ್ತೆ. ಈ ಜನರ ದೈನಂದಿನ ಹೋರಾಟವನ್ನ 3 ಮುಖ್ಯ ಸಮಸ್ಯೆಗಳು ಸುತ್ತುವರೆದಿವೆ. ಮೊದಲನೇದಾಗಿ ನಿರಂತರ ಬರಗಾಲ. ಇಲ್ಲಿ ವ್ಯವಸಾಯ ಅನ್ನೋದು ಮಳೆ ಜೊತೆ ಆಡೋ ಜೂಜಿಂತರ. ಇನ್ನು ಎರಡನೇದು ಸರಿಯಾದ ರಸ್ತೆ ಸಂಪರ್ಕ ಇಲ್ಲದಿರೋದು. ಇದು ಕೇವಲ ಓಡಾಟದ ಸಮಸ್ಯೆ ಅಲ್ಲ, ಇದು ಆರ್ಥಿಕತೆಗೆ, ಆರೋಗ್ಯಕ್ಕೆ, ಶಿಕ್ಷಣಕ್ಕೆ, ಹೀಗೆ ಎಲ್ಲದಕ್ಕೂ ಹಾಕಿರೋ ಒಂದು ಅಡ್ಡಗೋಡೆ. ಮತ್ತೆ ಮೂರನೇದು ಸ್ಥಳೀಯವಾಗಿ ಉದ್ಯೋಗಗಳೇ ಇಲ್ಲದಿರೋದು. ಇದರಿಂದ ಯುವಕರು ಬೇರೆ ಕಡೆ ವಲಸೆ ಹೋಗೋದು ಅನಿವಾರ್ಯವಾಗಿದೆ. ಇವು ಕೇವಲ ಸಮಸ್ಯೆಗಳಲ್ಲ, ಇವು ವ್ಯವಸ್ಥಿತ ನಿರ್ಲಕ್ಷ್ಯದ ನೇರ ಪರಿಣಾಮಗಳು. ಈ ನಿರ್ಲಕ್ಷ್ಯವನ್ನ ನಾವು ಒಂದು ಅಂಕಿಯಲ್ಲಿ ಹಿಡಿದಿಡಬಹುದು, ಡೆವಲಪ್ಮೆಂಟ್ ಗ್ಯಾಪ್ ಇಂಡೆಕ್ಸ್ ಅಂತ. ಅಂದ್ರೆ ಅಭಿವೃದ್ಧಿಯ ಅಂತರವನ್ನು ಅಳೆಯೋ ಸೂಚ್ಯಂಕದಲ್ಲಿ ನಾಗಠಾಣದ ಸ್ಕೋರ್ 100ಕ್ಕೆ 20. ಇದರ ಅರ್ಥ ಏನು ಅಂದ್ರೆ ರಸ್ತೆ, ನೀರು, ಕರೆಂಟ್ ಈ ತರದ ಮೂಲ ಸೌಕರ್ಯಗಳಲ್ಲಿ ಈ ಕ್ಷೇತ್ರ ರಾಜ್ಯದ ಸರಾಸರಿಗಿಂತ ತುಂಬಾನೇ ಹಿಂದೆ ಉಳಿದಿದೆ. ಈ ಗ್ಯಾಪ್, ಈ ಅಂತರ ಕೇವಲ ಒಂದು ನಂಬರ್ ಅಲ್ಲ, ಅದು ಪ್ರತಿದಿನ ಜನರ ಜೀವನದ ಮೇಲೆ ಪರಿಣಾಮ ಬೀರೋ ಕಠೋರ ಸತ್ಯ. ಕ್ಷೇತ್ರದ ಈ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈಗ ನಾವು 2023ರ ಜನಾದೇಶ ಏನ್ ಹೇಳತ್ತೆ ಅಂತ ನೋಡೋಣ. ಚುನಾವಣಾ ಫಲಿತಾಂಶಗಳು ಕೇವಲ ಅಂಕಿಅಂಶಗಳಲ್ಲ, ಅವು ನಿರ್ಣಾಯಕ ಸಂಕೇತಗಳು. ಇಡೀ ಕ್ಷೇತ್ರದ ಮತದಾರರು ಒಟ್ಟಾಗಿ ಕೊಟ್ಟಿರೋ ಒಂದು ಸ್ಪಷ್ಟ ಸಂದೇಶ ಅದು. ಆ ಸಂದೇಶದ ಒಳರ್ಥವೇನು ಅಂತ ಆಳವಾಗಿ ನೋಡೋಣ ಬನ್ನಿ. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಏನಾಗಿದೆ ಅಂತ ಈ ವೋಟ್ ಶೇರ್ ಚಾರ್ಟ್ ಸ್ಪಷ್ಟವಾಗಿ ಹೇಳುತ್ತೆ. ನೋಡಿ, ಕಾಂಗ್ರೆಸ್ ಪಕ್ಷದ ವೋಟ್ ಶೇರ್ 13%ನಷ್ಟು ಹೆಚ್ಚಾಗಿದೆ. ಇದು ದೊಡ್ಡ ಬೆಳವಣಿಗೆ. ಮತ್ತೊಂದು ಕಡೆ ಆಡಳಿತದಲ್ಲಿದ್ದ ಜೆಡಿಎಸ್ ಪಕ್ಷದ ವೋಟ್ ಶೇರ್ 15.1%ನಷ್ಟು ಕುಸಿದಿದೆ. ಇದು ಅಸಾಧಾರಣ ಕುಸಿತ. ಅಷ್ಟೇ ಅಲ್ಲ, ಬಿಜೆಪಿಯ ಮತಪಾಲು ಕೂಡ ಸುಮಾರು 3.8%ನಷ್ಟು ಕಮ್ಮಿಯಾಗಿದೆ. ಇದು ಸಣ್ಣಪುಟ್ಟ ಬದಲಾವಣೆಯಲ್ಲ, ಇದೊಂದು ಪೊಲಿಟಿಕಲ್ ರಿಯಲೈನ್ಮೆಂಟ್. ಈ ಬದಲಾವಣೆ ಎಷ್ಟು ತೀವ್ರವಾಗಿತ್ತು ಅನ್ನೋದಕ್ಕೆ ಗೆಲುವಿನ ಅಂತರವೇ ಸಾಕ್ಷಿ. 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 30,815 ವೋಟುಗಳ ಬೃಹತ್ ಅಂತರದಿಂದ ಗೆದ್ದಿದ್ದಾರೆ. ಇದು ಕೇವಲ ಗೆಲುವಲ್ಲ, ಇದು ಜನರ ಭಾವನೆಗಳ ಒಂದು ಶಕ್ತಿಯುತವಾದ ಹೇಳಿಕೆ. ಮತದಾರರು ತಮ್ಮ ಸಂದೇಶವನ್ನ ಯಾವುದೇ ಗೊಂದಲವಿಲ್ಲದೆ ಬಹಳ ಸ್ಪಷ್ಟವಾಗಿ ತಲುಪಿಸಿದ್ದಾರೆ. ಹಾಗಾದ್ರೆ ಈ ಅಂಕಿ ಸಂಖ್ಯೆಗಳ ಹಿಂದಿರೋ ಕಥೆಯೇನು? ತುಂಬಾ ಸರಳ. ಆಡಳಿತದಲ್ಲಿದ್ದ ಜೆಡಿಎಸ್ ಪಕ್ಷದ ವೋಟ್ ಶೇರ್ನಲ್ಲಿ 15.1%ನಷ್ಟು ಕುಸಿತ ಅಂದ್ರೆ ಅದು ಒಂದೇ ಒಂದು ವಿಷಯವನ್ನ ಸೂಚಿಸುತ್ತೆ, ಅದು ತೀವ್ರವಾದ ಆಡಳಿತ ವಿರೋಧಿ ಅಲೆ. ಜನರು ಅಲ್ಲಿನ ಯಥಾಸ್ಥಿತಿಯನ್ನ, ಆ ಸ್ಟೇಟಸ್ ಕೋವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಅವರು ಕೇವಲ ಅಭ್ಯರ್ಥಿಯನ್ನಲ್ಲ, ಬದಲಾವಣೆಯನ್ನೇ ಬಯಸಿದ್ದಾರೆ. ಸರಿ, ಇಲ್ಲಿಯವರೆಗೆ ಏನಾಯ್ತು ಅಂತ ನೋಡಿದ್ವಿ. ಈಗ ನಮ್ಮ ವಿಶ್ಲೇಷಣೆಯ ಅತಿ ಮುಖ್ಯವಾದ ಹಂತಕ್ಕೆ ಬರ್ತಾ ಇದೀವಿ. ಯಾಕೆ ಹೀಗಾಯ್ತು? ಈ ಫಲಿತಾಂಶಕ್ಕೆ ಕಾರಣವಾದ ವ್ಯವಸ್ಥಿತ ಕಾರಣಗಳೇನು ಅಂತ ನಾವು ಪತ್ತೆ ಹಚ್ಚಬೇಕು. ಇದು ವ್ಯಕ್ತಿಗಳ ಮೇಲಿನ ವಿಶ್ಲೇಷಣೆ ಅಲ್ಲ, ಇದು ಸಿಸ್ಟಮ್ನ ಮೇಲಿನ ವಿಶ್ಲೇಷಣೆ.
ಮತದಾರರ ಅಸಮಾಧಾನಕ್ಕೆ 3 ಮೂಲ ಕಾರಣಗಳಿದ್ದು, ಮೊದಲನೇದು ವೆಲ್ಫೇರ್ ಫೆಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳು ಇದ್ದೂ ಇಲ್ಲದಂತಾಗಿರೋದು. ಯೋಜನೆಗಳ ಲಾಭ ಸರಿಯಾಗಿ ತಲುಪುತ್ತಿಲ್ಲ ಅಥವಾ ಅದರಿಂದ ಜೀವನದಲ್ಲಿ ನಿಜವಾದ ಬದಲಾವಣೆ ಆಗ್ತಿಲ್ಲ ಅನ್ನೋ ಭಾವನೆ. ಎರಡನೇದು ನಾವು ಆಗ್ಲೇ ನೋಡಿದಂತೆ ಅಭಿವೃದ್ಧಿಯ ಅಂತರ, ಮೂಲಸೌಕರ್ಯಗಳ ಕೊರತೆ. ಮತ್ತು ಮೂರನೇದು ಉದ್ಯೋಗದ ಬಿಕ್ಕಟ್ಟು. ಈ 3 ಸೇರಿ ಜನರ ಆಕ್ರೋಶಕ್ಕೆ ಕಾರಣವಾದ್ವು. ನೋಡಿ, ಈ ಕುಂದುಕೊರತೆಗಳನ್ನ ಕೇವಲ ಡೇಟಾ ಅಂತ ನೋಡ್ಬಾರ್ದು. ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವಿಸುವುದು ಬಹಳ ಮುಖ್ಯ. ಜನರ ಸಮಸ್ಯೆಗಳನ್ನ ಜವಾಬ್ದಾರಿಯುತವಾಗಿ ಕೇಳಿ ಅವರಿಗೆ ಗೌರವಯುತ ಪರಿಹಾರ ಕೊಡೋದು ಯಾವುದೇ ಆಡಳಿತದ ಮೂಲಭೂತ ಕರ್ತವ್ಯ. ಈಗ ಪಕ್ಷದ ಆಂತರಿಕ ವ್ಯವಸ್ಥೆಯನ್ನ ನೋಡೋಣ. ಒಂದು ಪಕ್ಷದ ಹತ್ರ ಬ್ರ್ಯಾಂಡ್, ಫಂಡಿಂಗ್, ಕ್ಯಾಂಡಿಡೇಟ್ ಇಮೇಜ್, ಕಾರ್ಯಕರ್ತರ ಪಡೆ, ಹೀಗೆ ಎಲ್ಲ ಸಂಪನ್ಮೂಲಗಳೂ ಇರ್ತವೆ. ಆದರೆ ಇವೆಲ್ಲವೂ ಇದ್ರೂ ಯಾಕೆ ಒಂದು ಸಸ್ಟೇನಬಲ್ ಅಡ್ವಾಂಟೇಜ್ ಅಂದ್ರೆ ಒಂದು ಸುಸ್ಥಿರ ಗೆಲುವು ಸಿಗ್ಲಿಲ್ಲ? ಯಾಕಂದ್ರೆ ಆ ಸಂಪನ್ಮೂಲಗಳು ರೇರ್ ಆಗಿರ್ಲಿಲ್ಲ, ಅಂದ್ರೆ ವಿರೋಧಿಗಳತ್ರನೂ ಅವಿದ್ವು. ಅವು ಇನಿಮಿಟಬಲ್ ಅಂದ್ರೆ ಅನುಕರಿಸಲಾಗದಷ್ಟು ವಿಶಿಷ್ಟವಾಗಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಎಲ್ಲ ಸಂಪನ್ಮೂಲಗಳನ್ನ ಸರಿಯಾಗಿ ಆರ್ಗನೈಸ್ ಮಾಡಿರಲಿಲ್ಲ. ಸಂಘಟನೆ ಸಡಿಲವಾಗಿತ್ತು. ಹಾಗಾಗಿ ಇಡೀ ಯಂತ್ರವೇ ವಿಫಲವಾಯಿತು. ಈ ವ್ಯವಸ್ಥೆಯ ದೋಷಗಳ ಜೊತೆಗೆ ಇನ್ನೊಂದು ನಿರ್ಣಾಯಕ ಅಂಶವೆಂದರೆ ಹೊರಗಿನವರು ಅನ್ನೋ ಫ್ಯಾಕ್ಟರ್. ಅಭ್ಯರ್ಥಿಗೆ ಸ್ಥಳೀಯವಾಗಿ ಆಳವಾದ ಬೇರುಗಳಿರಲಿಲ್ಲ. ನಮ್ಮ ಲೋಕಲ್ ಇನ್ಸೈಡರ್ ಸೂಚ್ಯಾಂಕವಲ್ಲಿ ಅಂದ್ರೆ ಸ್ಥಳೀಯ ಸಂಪರ್ಕವನ್ನು ಅಳೆಯೋ ಮಾಪಕದಲ್ಲಿ ಅವರ ಅಂಕ 100ಕ್ಕೆ ಕೇವಲ 30. ಇದರರ್ಥ ಅವರು ಜನರೊಂದಿಗೆ, ಅವರ ಕಷ್ಟ ಸುಖಗಳೊಂದಿಗೆ, ಅವರ ಸಂಸ್ಕೃತಿಯೊಂದಿಗೆ ನಿಜವಾದ ಸಂಪರ್ಕವನ್ನೇ ಹೊಂದಿರಲಿಲ್ಲ. ಈ ಸಂಪರ್ಕದ ಕೊರತೆಯೇ ನಂಬಿಕೆಯ ಕೊರತೆಗೆ ದಾರಿ ಮಾಡಿಕೊಟ್ಟಿತು. ನಾಗಠಾಣದ ಈ ಪರಿಸ್ಥಿತಿಯನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಬನ್ನಿ ಇದೇ ತರಹದ ಇನ್ನೊಂದು ಮೀಸಲು ಕ್ಷೇತ್ರವಾದ ಔರಾದ್ ಕಡೆ ನೋಡೋಣ. ಅಲ್ಲಿ ಬೇರೆದೇ ಆದ ಒಂದು ತಳಮಟ್ಟದ ಕಾರ್ಯತಂತ್ರ, ಒಂದು ಗ್ರಾಸ್ ರೂಟ್ ಸ್ಟ್ರಾಟಜಿ ಹೇಗೆ ಸಂಪೂರ್ಣ ವಿಭಿನ್ನವಾದ ಫಲಿತಾಂಶವನ್ನ ಕೊಟ್ಟು ಅಂತ ಗಮನಿಸೋಣ. ಈ ಎರಡೂ ಕ್ಷೇತ್ರಗಳ ವ್ಯತ್ಯಾಸವನ್ನ ನೋಡಿ. ನಾಗಠಾಣದಲ್ಲಿ ಹೊರಗಿನ ಅಭ್ಯರ್ಥಿ ದುರ್ಬಲ ತಳಮಟ್ಟದ ನೆಟ್ವರ್ಕ್ ಇತ್ತು. ಆದ್ರೆ ಔರಾದ್ನಲ್ಲಿ ನೋಡಿ, ಅಲ್ಲಿನ ಸ್ಥಳೀಯ ಪ್ರಭಾವಿಗಳನ್ನ ಅಂದ್ರೆ ಊರಿನಲ್ಲಿ ಮಾತು ನಡೆಯುವ ಜನರನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಅಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಒಬಿಸಿ ರೈತರನ್ನ ತಲುಪೋಕೆ ಒಂದು ಸ್ಪಷ್ಟವಾದ ಆಕ್ರಮಣಕಾರಿ ಕಾರ್ಯತಂತ್ರವಿತ್ತು. ಇದರಿಂದ ಕಲಿಬೇಕಾದ ಪಾಠ ಸ್ಪಷ್ಟವಾಗಿದೆ. ಇಂತಹ ಕ್ಷೇತ್ರಗಳಲ್ಲಿ ಆಳವಾದ ಸ್ಥಳೀಯ ಸಂಪರ್ಕ ಅನ್ನೋದು ಕೇವಲ ಒಂದು ಅಡ್ವಾಂಟೇಜ್ ಅಲ್ಲ, ಅದೊಂದು ಅನಿವಾರ್ಯತೆ. ಸರಿ, ಇಲ್ಲಿವರೆಗೂ ಆಗಿದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ವಿ. ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ವಿಶ್ಲೇಷಣೆಯಿಂದ ಕ್ರಿಯೆಯ ಕಡೆಗೆ ಸಾಗೋಣ. ಜನಾದೇಶವನ್ನ ಗೌರವಿಸೋದು ಅಂದ್ರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು. ಅದಕ್ಕಾಗಿ ಒಂದು ಪರಿಣಾಮಕಾರಿ ಆಡಳಿತದ ನೀಲನಕ್ಷೆಯನ್ನ, ಒಂದು ಆಕ್ಷನಬಲ್ ಬ್ಲೂಪ್ರಿಂಟ್ ಅನ್ನ ಈಗ ನೋಡೋಣ. ಜನರ ಮೂಲಭೂತ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುವ 3 ಪ್ರಮುಖ ಯೋಜನೆಗಳು ಇಲ್ಲಿವೆ. ಮೊದಲನೇದು ನಾಗಠಾಣ ಬಸವಂತನಗರವನ್ನ ಸಂಪರ್ಕಿಸೋ ಒಂದು ಸರ್ವಋತು ರಸ್ತೆ. ಎರಡನೆಯದು ಕ್ಷೇತ್ರದ ಪ್ರತಿ ಮನೆಗೂ 100ಕ್ಕೆ 100ರಷ್ಟು ನಲ್ಲಿ ನೀರಿನ ಸಂಪರ್ಕ. ಮತ್ತು ಮೂರನೆಯದು ಒಂದು ಕೃಷಿ ಸಂಸ್ಕರಣಾ ಕೇಂದ್ರ ಅಂದ್ರೆ ಅಗ್ರಿ ಪ್ರಾಸೆಸಿಂಗ್ ಹಬ್. ಇದು ಸ್ಥಳೀಯ ಬೆಳೆಗಳಿಗೆ ಮೌಲ್ಯ ತಂದುಕೊಡುತ್ತೆ. ಇವು ಕೇವಲ ಭರವಸೆಗಳಲ್ಲ, ಇವು ನಿರ್ದಿಷ್ಟ ಮತ್ತು ಅಳೆಯಬಹುದಾದ ಗುರಿಗಳು. ಈ ಯೋಜನೆಗಳ ಮೇಲಿನ ಹೂಡಿಕೆಯ ಪ್ರತಿಫಲ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ದುಡ್ಡಿನಲ್ಲಿ ಅಳೆಯಬಾರದು, ಅದನ್ನ ಜನರ ಜೀವನದಲ್ಲಿ ಆಗೋ ಬದಲಾವಣೆಯಲ್ಲಿ ಅಳೆಯಬೇಕು. ಉದಾಹರಣೆಗೆ, ರಸ್ತೆ ಯೋಜನೆಯು ಜನರ ಪ್ರಯಾಣದ ಸಮಯವನ್ನ 50% ಕಡಿಮೆ ಮಾಡುತ್ತೆ. ನೀರಿನ ಯೋಜನೆಯು ನೀರಿಗಾಗಿ ನಡೆದು ಹೋಗುವ ಮಹಿಳೆಯರ ದಿನದ 4 ಅಮೂಲ್ಯ ಗಂಟೆಗಳನ್ನು ಉಳಿಸುತ್ತೆ. ಅಗ್ರಿ ಹಬ್ ಸ್ಥಳೀಯವಾಗಿ 2,000 ಯುವಕರಿಗೆ ನೇರವಾಗಿ ಉದ್ಯೋಗ ಸೃಷ್ಟಿಸುತ್ತೆ. ನೋಡಿ, ಈ ಯೋಜನೆಗಳನ್ನ ಜನರಿಗೆ ತಲುಪಿಸೋಕೆ ನಾಗರಿಕರ ಡೇಟಾ ಬಳಸೋವಾಗ ನಾವು ಜವಾಬ್ದಾರಿಯುತವಾಗಿರಬೇಕು. ಭಾರತದ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಚೌಕಟ್ಟಿನ ಅಡಿಯಲ್ಲಿ ಜನರ ಖಾಸಗಿತನವನ್ನ ಗೌರವಿಸೋದು, ಅವರ ಒಪ್ಪಿಗೆ ಪಡ್ಕೊಳ್ಳೋದು ಮತ್ತು ಅವರ ಡೇಟಾವನ್ನ ಕೇವಲ ನಿಗದಿತ ಉದ್ದೇಶಕ್ಕೆ ಮಾತ್ರ ಬಳಸೋದು ಅತ್ಯಗತ್ಯ. ಇದು ನಂಬಿಕೆ ಕಟ್ಟುವ ಪ್ರಕ್ರಿಯೆಯ ಒಂದು ಭಾಗ. ಅಂತಿಮವಾಗಿ, ನಾವು ಚುನಾವಣಾ ತಂತ್ರಗಳನ್ನ ಮೀರಿ ಯೋಚಿಸೋಣ. ಸಾರ್ವಜನಿಕ ಅಧಿಕಾರವನ್ನು ಹೊಂದುವುದರ ಮೂಲಭೂತ ಉದ್ದೇಶವಾದರೂ ಏನು? ಗೆಲುವು ಅನ್ನೋದು ಅಂತಿಮವಾಗಿ ಏನನ್ನ ಸೂಚಿಸುತ್ತೆ? ಅದು ಕೇವಲ ಅಂತ್ಯವಲ್ಲ, ಅದೊಂದು ಉದ್ದೇಶಪೂರ್ವಕ ಆಡಳಿತದ ಆರಂಭ. ಈ ಮಾತನ್ನ ಗಮನವಿಟ್ಟು ಕೇಳಿ. ಜನಾದೇಶ ಎನ್ನುವುದು ಹಿಡಿದಿಟ್ಟುಕೊಳ್ಳುವ ಆಸ್ತಿಯಲ್ಲ, ಅದು ಈಡೇರಿಸಬೇಕಾದ ಜವಾಬ್ದಾರಿ. ನಂಬಿಕೆಯೇ ಇಲ್ಲಿ ಎಲ್ಲಕ್ಕಿಂತ ಮಿಗಿಲಾದ ಸಂಪತ್ತು. ಈ ತತ್ವವನ್ನ ಮರೆತಾಗ ಜನಾದೇಶ ಕೈತಪ್ಪಿ ಹೋಗುತ್ತೆ. ಜನಕೇಂದ್ರಿತ ಆಡಳಿತದ ಮೂಲ ಸಿದ್ಧಾಂತವೇ ಇದು.
ನಮ್ಮ ಈ ಸಂಪೂರ್ಣ ದತ್ತಾಂಶ ಆಧಾರಿತ ವಿಶ್ಲೇಷಣೆಯ ಅಂತಿಮ ಶಿಫಾರಸ್ಸು ಬಹಳ ಸ್ಪಷ್ಟವಾಗಿದೆ. ಜನರ ಮತ್ತು ನಾಯಕತ್ವದ ನಡುವೆ ಉಂಟಾಗಿರೋ ನಂಬಿಕೆಯ ಕಂದಕವನ್ನು ಮುಚ್ಚಲು ಸ್ಥಳೀಯವಾಗಿ ಆಳವಾಗಿ ಬೇರೂರಿರುವ ಜನರ ನಾಡಿಮಿಡಿತ ಅರಿತಿರುವ ನಾಯಕರೊಬ್ಬರ ಅವಶ್ಯಕತೆಯಿದೆ. ಅಭ್ಯರ್ಥಿಯನ್ನ ಬದಲಾಯಿಸೋದು ಇಲ್ಲಿ ಕೇವಲ ರಾಜಕೀಯ ತಂತ್ರವಲ್ಲ, ಅದು ಕಳೆದುಹೋದ ನಂಬಿಕೆಯನ್ನ ಮತ್ತೆ ಕಟ್ಟುವ ಮೊದಲ ಹೆಜ್ಜೆ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategist.ai ಅನ್ನು ಸಂಪರ್ಕಿಸಿ. ವಿಳಾಸ mgr@blueprintstrategist.ai ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.